ಪಾಕಕರ್ತೃಗಳೊಳು ಚತುರದಶ ಲೋಕಮಾತೆ ಮಹಾಲಕುಮಿಗತ ಶೋಕ ವಿಶ್ವಂಭರನ ತಿಳಿವುದು ಎಲ್ಲ ಕಾಲದಲ್ಲಿ. ಚೌಕ ಶುದ್ಧ ಸುಮಂಡಲದಿ ಭೂಸೂಕರಾಭಯ ಉಪರಿ ಚೈಲಪ ಏಕದಂತ ಸನತ್ಕುಮಾರನ ಧ್ಯಾನಿಪುದು ಬುಧರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ನೈವೇದ್ಯ ಸಮರ್ಪಣ ಸಂಧಿ ಪದ್ಯ 23. ಪಾಕಕರ್ತೃಗಳೊಳಗೆ ಚತುರ್ದಶ ಲೋಕ ಮಾತೆ ಮಹಾಲಕುಮಿಗತ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ನೈವೇದ್ಯ ಸಮರ್ಪಣಾ ಸಮಯದಲ್ಲಿ ಚಿಂತಿಸಬೇಕಾದ ನೈವೇದ್ಯ ಪ್ರಕರಣದ ವಿವರಗಳನ್ನು ಇನ್ನೂ ಮುಂದುವರಿಸುತ್ತಾರೆ. ಅಡಿಗೆ ಮಾಡುವವರಲ್ಲಿ ಪಾಕಕರ್ತೃಗಳೊಳಗೆ 14 ಲೋಕಗತ ಪ್ರಾಣಿಗಳಿಗೆ ಜಗಜ್ಜನನಿಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯರು ಅಭಿಮಾನಿಗಳಾಗಿದ್ದಾರೆ. ಶ್ರೀ ಲಕ್ಷ್ಮೀ ದೇವಿಯರಲ್ಲಿ ಅಂತರ್ಗತವಾದ ಭಗವದ್ರೂಪ ನಿರ್ದುಃಖನಾದ ವಿಶ್ವಂಭರ ಮೂರ್ತಿ. ಪಾಕಕರ್ತೃಗಳೊಳಗೆ ಅಭಿಮಾನಿಯಾಗಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯರಲ್ಲಿ ಅಂತರ್ಗತನಾಗಿರುವ ಶ್ರೀ ವಿಶ್ವಂಭರ ಮೂರ್ತಿಯನ್ನು ತಿಳಿದು ಜ್ಞಾನಾನುಸಂಧಾನಪೂರ್ವಕ ಚಿಂತಿಸಬೇಕು. ನೈವೇದ್ಯ ಪದಾರ್ಥಗಳನ್ನು ಇಡುವಾಗ ದೇವರ ಮುಂಭಾಗದಲ್ಲಿ ಭೂಮಿಯನ್ನು ಶುದ್ಧಗೊಳಿಸಿ ಆ ಸ್ಥಾನದಲ್ಲಿ ಚಚ್ಚೌಕವಾದ ಮಂಡಲವನ್ನು ನಿರ್ಮಿಸುತ್ತೇವೆ. ಅದನ್ನು ಚೌಕ ಶುದ್ಧ ಸುಮಂಡಲದಿ ಎಂದಿದ್ದಾರೆ. ನೆಲವನ್ನು ಶುದ್ಧಗೊಳಿಸಿ ಚಚ್ಚೌಕವಾದ ರಂಗವಲ್ಲಿಯಿಂದ ಚೌಕವನ್ನು ನಿರ್ಮಿಸಿ ಅದರ ಮೇಲೆ ಶ್ರೀ ಪರಮಾತ್ಮನ ಮುಂದೆ ನೈವೇದ್ಯ ಪದಾರ್ಥಗಳನ್ನು ಇಡಬೇಕು. ಇದಕ್ಕೆ ಮಂಡಲ ಎಂದು ಹೆಸರು. ಅಂತಹ ಮಂಡಲದಲ್ಲಿ ಭೂದೇವಿ ಅಭಿಮಾನಿಯು. ಭೂದೇವಿಯಲ್ಲಿ ಅಂತರ್ಗತ ಭಗವದ್ರೂಪ ಶ್ರೀ ವರಾಹಮೂರ್ತಿ. ಸೂಕರಾಹ್ವಯ, ಸೂಕರ ಹಂದಿ, ವರಾಹ ರೂಪ, ಆಹ್ವಯ ಹೆಸರಿನ. ಅಂದರೆ ನೈವೇದ್ಯ ಮಂಡಲದಲ್ಲಿ ಭೂದೇವಿ ಮತ್ತು ತದಂತರ್ಗತ ಶ್ರೀ ವರಾಹರೂಪಿ ಶ್ರೀಹರಿಯನ್ನು ಚಿಂತಿಸಬೇಕು ಎಂಬ ತಾತ್ಪರ್ಯ. ಉಪರಿ ಚೈಲಪ, ನಿವೇದನ ಪದಾರ್ಥಗಳ ಮೇಲೆ ಮುಚ್ಚುವ ಶುಭ್ರವಸ್ತ್ರದಲ್ಲಿ ಏಕದಂತ ನಾಮಕನಾದ ಶ್ರೀ ಗಣಪತಿಯು ಅಭಿಮಾನಿಯು. ಗಣಪತಿಯಲ್ಲಿ ಅಂತರ್ಗತನಾಗಿರುವ ಸನತ್ಕುಮಾರ ರೂಪವನ್ನು ಜ್ಞಾನಿಗಳು ನಿರಂತರದಲ್ಲಿ ಉಪಾಸಿಸುವರು. ಪದ್ಮನಾಭ ರೂಪನಾದ ಶ್ರೀ ಪರಮಾತ್ಮನೇ ಪ್ರಥಮಾವತಾರದಲ್ಲಿ ಸನತ್ಕುಮಾರನೆಂಬ ಹೆಸರಿನಿಂದ ಅವತರಿಸಿದನು. ವಿಪ್ರನಾಗಿ ಅವತರಿಸಿ ಅಖಂಡವಾದ ಬ್ರಹ್ಮಚರ್ಯವನ್ನು ಪಾಲಿಸಿದನು. ಬ್ರಹ್ಮಮಾನಸ ಪುತ್ರರಾದ ಸನಕಾದಿ 4ರಲ್ಲಿ ಸನತ್ಕುಮಾರ ಋಷಿಯು ಬೇರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.